ಆಚಾರ್ಯ ಶ್ರೀ ಭಗವತ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರ. ಮೋಕ್ಷಮಾರ್ಗಸ್ಯ ನೇತಾರಂ ಭೇತ್ತಾರಂ ಕರ್ಮ ಭೂಮೃತಾಂ ಜ್ಞಾತಾರಾಂ ಈಶ್ವತತ್ವಾನಾಂ ವಂದೇ ತದು ಗುಣಾಲಬ್ಧಯೇ ವಂದೇ ತದು ಗುಣಾಲಬ್ಧಯೇ ವಂದೇ ತದು ಗುಣಾಲಬ್ಧಯೇ. पंचपरमेष्ठ भगवान की जय हो. आचार्य उमा स्वामी महाराज की जय हो. जिनवाणी माता की जय हो. अहिंसा परमो धर्म की जय हो. ಭಗವತ್ ಉಮಾಸ್ವಾಮಿ ವಿರಚಿತ ತತ್ವಾರ್ಥ ಸೂತ್ರದಲ್ಲಿ ಈಗಲೇ 4 ಅಧ್ಯಾಯ ಪೂರ್ಣವಾಗಿದೆ. ಇವತ್ತಿನಿಂದ 5ನೇ ಅಧ್ಯಾಯ ಆರಂಭವಾಗಲಿದೆ. 4ನೆಯ ಅಧ್ಯಾಯದಲ್ಲಿ 4 ಪ್ರಕಾರದ ದೇವತೆಗಳ ವರ್ಣನೆಯನ್ನು ತಿಳಿದೆವು. ಇದಾದ ನಂತರ ಸೂತ್ರಕಾರರು ಸಮ್ಯಕ್ ದರ್ಶನದ ವಿಷಯಭೂತ ಜೀವಾದಿ 7 ತತ್ವಗಳಲ್ಲಿ ಜೀವತತ್ವದ ಕಥನವು ಮುಗಿಯಿತು. ಈ 5ನೇ ಅಧ್ಯಾಯದಲ್ಲಿ ಅಜೀವ ತತ್ವದ ಕಥನವನ್ನು ಪ್ರಾರಂಭ ಮಾಡುತ್ತಾರೆ. ಆದ್ದರಿಂದ ಅಜೀವ ತತ್ವದ ಭೇದಗಳನ್ನು ತಿಳಿಸುವ ಸೂತ್ರ 1 ಆರಂಭವಾಗಲಿದೆ. ಅಜೀವಕಾಯ ಧರ್ಮಾಧರ್ಮಾಕಾಶ ಪುದ್ಗಲಾಃ. ಧರ್ಮ, ಅಧರ್ಮ, ಆಕಾಶ ಮತ್ತು ಪುದ್ಗಲ ಈ 4 ಅಜೀವಗಳಿವೆ ಹಾಗೂ ಕಾಯವಿದೆ. ಒಟ್ಟು ದ್ರವ್ಯಗಳು 6 ಇವೆ. ಅವುಗಳಲ್ಲಿ 5 ದ್ರವ್ಯಗಳು ಅಜೀವ. ಕೇವಲ 1 ದ್ರವ್ಯ ಜೀವವಿದೆ ಹಾಗೂ 6 ದ್ರವ್ಯಗಳಲ್ಲಿ 5 ದ್ರವ್ಯಗಳು ಅಸ್ಥಿಕಾಯಗಳಿವೆ ಮತ್ತು 1 ಕಾಲದ್ರವ್ಯ ಮಾತ್ರ ಆಸ್ತಿಕಾಯವಲ್ಲ. ಹೀಗಾಗಿ ಜೀವದ್ರವ್ಯ ಕಾಯರೂಪವಿದೆ, ಆದರೆ ಅಜೀವವಲ್ಲ, ಮತ್ತು ಕಾಲದ್ರವ್ಯವು ಅಜೀವವಿದೆ, ಆದರೆ ಕಾಯರೂಪವಲ್ಲ. ಆದ್ದರಿಂದ ಜೀವ ಮತ್ತು ಕಾಲವನ್ನು ಬಿಟ್ಟು ಉಳಿದ 4 ದ್ರವ್ಯಗಳು ಮಾತ್ರ ಅಜೀವ ಹಾಗೂ ಕಾಯ 2 ಆಗಿವೆ. ಯಾವ ದ್ರವ್ಯದಲ್ಲಿ ಚೈತನ್ಯ ಇರುವುದಿಲ್ಲವೋ ಅದನ್ನು ಅಜೀವವೆಂದು ಕರೆಯುತ್ತಾರೆ ಮತ್ತು ಯಾವುದು ಬಹುಪ್ರದೇಶಿ ಇದೆ ಅದನ್ನು ಕಾಯ ಎಂದು ಕರೆಯುವರು. ಇಂತಹ ದ್ರವ್ಯಗಳು 4 ಇರುವುದು. ಅದು ಧರ್ಮ, ಅಧರ್ಮ, ಆಕಾಶ ಮತ್ತು ಪುದ್ಗಲ. ಗಮನ ಮಾಡುತ್ತಿರುವ ಜೀವ ಮತ್ತು ಪುದ್ಗಲಗಳಿಗೆ ಯಾವುದು ಗಮನ ಮಾಡುವುದರಲ್ಲಿ ಸಹಾಯವಾಗಿದೆಯೋ ಅದನ್ನು ಧರ್ಮದ್ರವ್ಯ ಎಂದು ಕರೆಯುವರು. ಒಂದು ಕಡೆ ಸ್ಥಿರವಾಗಿರುವ ಜೀವ ಮತ್ತು ಪುದ್ಗಲಗಳಿಗೆ ಯಾವುದು ನಿಲ್ಲಲು ಸಹಾಯಕವಾಗಿದೆಯೋ ಅದನ್ನು ಅಧರ್ಮ ದ್ರವ್ಯ ಎಂದು ಕರೆಯುವರು.
ಸಮಸ್ತ ದ್ರವ್ಯಗಳಿಗೆ ಅವಕಾಶ ನೀಡುವುದಕ್ಕೆ ಸಹಾಯಕವಾಗುವ ದ್ರವ್ಯ ಎಂದರೆ ಅದು ಆಕಾಶ ಇದೆ. ಯಾವುದರಲ್ಲಿ ರೂಪ, ರಸ, ಗಂಧ ಮತ್ತು ಸ್ಪರ್ಶ ಗುಣಗಳು ಇರುತ್ತದೆಯೋ ಅದನ್ನು ಪುದ್ಗಲ ದ್ರವ್ಯ ಎಂದು ಕರೆಯುವರು. ಸೂತ್ರಕಾರರು ಈಗ ಇವುಗಳ ಸಂಜ್ಞೆಯನ್ನು ತಿಳಿಸುತ್ತಾರೆ. ಸೂತ್ರ 2 ದ್ರವ್ಯಾಣಿ. ಅರ್ಥ: ಈ ಧರ್ಮ ಅಧರ್ಮಾದಿಗಳು ದ್ರವ್ಯವಿದೆ. ಯಾವುದು ತ್ರಿಕಾಲವರ್ತಿ ತನ್ನ ಪರ್ಯಾಯಗಳನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆಯೋ ಅದನ್ನು ದ್ರವ್ಯವೆಂದು ಕರೆಯುವರು. ದ್ರವ್ಯದ ಲಕ್ಷಣವನ್ನು ಸೂತ್ರಕಾರರು ಮುಂದೆ ತಿಳಿಸುತ್ತಾರೆ. ಅದರ ಮೊದಲು ಜೀವವು ದ್ರವ್ಯ ಇದೆಯೇ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ. ಸೂತ್ರ 3 ಜೀವಾಶ್ಚ. ಅರ್ಥ: ಜೀವವು ದ್ರವ್ಯವಿದೆ. ಈಗ ಸೂತ್ರಕಾರರು ಈ ದ್ರವ್ಯಗಳ ಬಗ್ಗೆ ವಿಶೇಷ ಕಥನವನ್ನು ಮುಂದಿನ ಸೂತ್ರದಲ್ಲಿ ಮಾಡುತ್ತಾರೆ. ಸೂತ್ರ 4 ನಿತ್ಯ ಅವಸ್ಥಿತಾನ್ಯರೂಪಾಣಿ. ಅರ್ಥ: ಪ್ರತ್ಯೇಕ ದ್ರವ್ಯದಲ್ಲಿ 2 ಪ್ರಕಾರದ ಗುಣಗಳಿರುತ್ತವೆ: ವಿಶೇಷ ಮತ್ತು ಸಾಮಾನ್ಯ ಗುಣಗಳು. ಹೇಗೆ ಧರ್ಮದ್ರವ್ಯದ ವಿಶೇಷ ಗುಣ ಗತಿಯಲ್ಲಿ ಸಹಾಯಕವಾಗಿದೆಯೇ ಮತ್ತು ಸಾಮಾನ್ಯ ಗುಣ ಅಸ್ತಿತ್ವವಿದೆ, ಹಾಗೆಯೇ ಎಲ್ಲ ದ್ರವ್ಯಗಳಲ್ಲಿಯೂ ಸಾಮಾನ್ಯ ಮತ್ತು ವಿಶೇಷ ಗುಣಗಳು ಕಂಡುಬರುತ್ತವೆ. ಯಾವಾಗಲೂ ದ್ರವ್ಯಗಳ ಈ ಗುಣಗಳು ನಾಶವಾಗುವುದಿಲ್ಲ. ಯಾವ ದ್ರವ್ಯಕ್ಕೆ ಯಾವ ಸ್ವಭಾವವಿದೆ ಆ ಸ್ವಭಾವ ಸದಾ ಇರುತ್ತದೆ. ಹೀಗಾಗಿ ಎಲ್ಲ ದ್ರವ್ಯಗಳು ನಿತ್ಯ ಇವೆ ಹಾಗೂ ಅವುಗಳ ಸಂಖ್ಯೆಯೂ ನಿಶ್ಚಿತವಿದೆ. ದ್ರವ್ಯಗಳು 6ಕ್ಕಿಂತ ಹೆಚ್ಚಾಗಿ 7 ಆಗುವುದಿಲ್ಲ ಮತ್ತು ಯಾವಾಗಲೂ 6ಕ್ಕಿಂತ ಕಡಿಮೆಯಾಗಿ 5 ಸಹ ಆಗುವುದಿಲ್ಲ. ಸದಾ 6 ದ್ರವ್ಯಗಳು ಇರುತ್ತವೆ. ಆದ್ದರಿಂದ ಅವುಗಳನ್ನು ಅವಸ್ಥಿತ ಎಂದು ಕರೆದಿದ್ದಾರೆ ಹಾಗೂ ಅವುಗಳಲ್ಲಿ ರೂಪ, ರಸ ಇತ್ಯಾದಿ ಇರುವುದಿಲ್ಲ. ಆದ್ದರಿಂದ ಇವು ಅರೂಪಿ ಅರ್ಥಾತ್ ಅಮೂರ್ತಿಕವಿದೆ. ಈಗ ಎಲ್ಲ ದ್ರವ್ಯಗಳನ್ನು ಅರೂಪಿ ಎಂದು ಕರೆಯುವುದರಿಂದ ಪುದ್ಗಲವು ಅರೂಪಿಯಾಗಿ ಬಿಡುತ್ತದೆ. ಆದ್ದರಿಂದ ಅದರ ನಿಷೇಧ ಮಾಡಲು ಸೂತ್ರವನ್ನು ಮುಂದಿನದ್ದು ಹೇಳುತ್ತಾರೆ. ಸೂತ್ರ 5 ರೂಪೀಣಾಃ ಪುದ್ಗಲಾಃ. ಅರ್ಥ: ಪುದ್ಗಲ ದ್ರವ್ಯವು ರೂಪಿ ಇದೆ. ಇಲ್ಲಿ ರೂಪಿ ಎಂದು ಕರೆಯುವುದರಿಂದ ರೂಪದ ಜೊತೆಗೆ ಇರುವ ಸ್ಪರ್ಶ, ರಸ, ಗಂಧವನ್ನು ಸಹ ಪರಿಗಣಿಸಬೇಕು. ಏಕೆಂದರೆ
ಈ 4 ಗುಣಗಳು ಜೊತೆಯಲ್ಲಿ ಇರುತ್ತದೆ. ಪುದ್ಗಲಾಹ ಶಬ್ದ ಬಹುವಚನವಿದ್ದು ಅದು ಪುದ್ಗಲ ದ್ರವ್ಯವು ಅನೇಕ ಇವೆ ಎಂಬುದನ್ನು ತಿಳಿಸುತ್ತದೆ. ಸೂತ್ರಕಾರರು ಹೇಗೆ ಜೀವ ಮತ್ತು ಪುದ್ಗಲ ದ್ರವ್ಯಗಳು ಅನೇಕ ಇವೆ, ಹಾಗೆ ಧರ್ಮ ಅಧರ್ಮಾದಿ ದ್ರವ್ಯಗಳು ಅನೇಕ ಇಲ್ಲ ಯಾಕೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. पंचपरमेष्टि भगवान की जय हो. आचार्य श्री उमास्वामी महाराज की जय हो. जिनवाणी माता की जय हो. अहिंसा परमो धर्म की जय हो.